ಮಧು ಬಂಗಾರಪ್ಪ ಅವರೇ, ಪೇರೆಂಟ್ಸ್ ಕಡೆಯಿಂದ ಒಂದಷ್ಟು ಜನ ಇದ್ದಾರೆ ನಮ್ಮ ಹತ್ರ. ಎಸ್ ಸರ್, ನಮಸ್ತೆ. ನವೀನ್ ಅಂತ. ಖಾಸಗಿ ಶಾಲಾ ಶುಲ್ಕ ನಿಯಂತ್ರಣ ಕಮಿಟಿ ಮಾಡಿದ್ರೆ ತುಂಬ ಜನ ಪೋಷಕರಿಗೆ ಅನುಕೂಲ ಆಗುತ್ತೆ ಸರ್. ಸರ್, ಈಗ ನಮ್ಮ ತಂದೆದು ಬಿಡಿ ಸರ್, ನಮ್ಗಿಂತ ಒಂದು 10 ವರ್ಷ ಸೀನಿಯರ್ಸ್ ಅನ್ನು ಕೇಳಿದ್ರೆ ಅವರು ಟೋಟಲ್ ಆಗಿ ಎಜುಕೇಷನ್ಗೆ ಎಷ್ಟು ಖರ್ಚು ಮಾಡಿರ್ತಾರಲ್ಲ ಅಷ್ಟು ಪ್ರೈಮರಿ ಸ್ಕೂಲ್ 1 ವರ್ಷದ ಫೀಸ್ ಇದೆ ಸರ್. ನಾವು ಉತ್ತರ ಕೊಡಲ ಪ್ಲೀಸ್. ನಂಬರ್ 1, ನಿಯಂತ್ರಣ ಇದಕ್ಕೆ ನಾವು ಕೋರ್ಟಿಗೂ ನಮ್ಮ ಇಲಾಖೆನ ತಗೊಂಡು ಕೋರ್ಟಲ್ಲಿ ಅವರಿಗೆ ರಿಲೀಫ್ ಸಿಕ್ಕಿದೆ. ಸೊ ಕೋರ್ಟ್ಗಿಂತ ದೊಡ್ಡದು ನಮ್ಮ ದೇಶದೊಳಗಿಲ್ಲ. ನಾನು ಅದಕ್ಕೆ ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, JEE ನೀಟು ಎಲ್ಲ ನಾವೇನು ಆನ್ಲೈನ್ ಕ್ಲಾಸಸ್ಸು ಮತ್ತು 625ಕ್ಕೆ 625 ಸರ್ಕಾರಿ ಶಾಲೆಯಲ್ಲೂ ತೊಗೊಳೋದ್ರಿಂದ ಮಕ್ಕಳು ದಯವಿಟ್ಟು ಮಕ್ಕಳನ್ನ ನಮ್ಮ ಶಾಲೆಗೆ ಕಳಿಸಿ. ಊಟ ಕೊಡ್ತೀವಿ, ಕೊಡೋಕ್ಕಾಗಲ್ಲ ನಿಮಗೆ ಅಂತ ಹೇಳಲ್ಲ, ಊಟ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಶೂಸ್ ಕೊಡ್ತೀವಿ, ಸಾಕ್ಸು ಕೊಡ್ತೀವಿ, ಬಟ್ ಬೆಳಗ್ಗೆ ಹಾಲು ಕೊಡ್ತೀವಿ. ಅಲ್ಲ ಹೇಳ್ತೀನಿ, ಅದು ಬೆಳಗ್ಗೆ ಹಾಲು ಕೊಡ್ತೀವಿ, ರಾಗಿ ಮಾಲ್ಟ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಒಳ್ಳೆ ನೀತಿ ವಿಜ್ಞಾನನೂ ಹೇಳಿಕೊಟ್ಟು ಒಳ್ಳೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಮಕ್ಕಳು 625ಗೆ 620 ಇಲ್ಲೂ ತೊಗೊಂಡಿದ್ದಾರೆ. ಹಂಗಂದ ತಕ್ಷಣ ಕಳಿಸಿ ಅಂಥೇಳಿ ಕರಿಬೋದೇ ಹೊರತು ನೀವು ಯಾಕೆ ಅಷ್ಟೊಂದು ತಲೆ ಮೇಲೆ ಹಾಕ್ಕೊಂಡು ನೀವು ದುಡ್ದಿರೋದನ್ನ ಅಲ್ಲಿ ಕೊಡೋಕ್ಕೆ ಹೋಗ್ತೀರಿ? ಅಂದರೆ ಏನು ನೀವೇನು ಸರ್ಕಾರ ನಿಯಂತ್ರಣದಲ್ಲಿ ಏನೂ ಇಲ್ಲ ಇದು ಅಂತ ಹೇಳಿ ಕೋರ್ಟಲ್ಲಿ ದೇ ಟೇಕ್ ಎ ರಿಲೀಫಲ್ಲಿ ನಾವು ಇದು ಮಾಡೋದಕ್ಕಾಗೋದಿಲ್ಲ. ಒಂದು ಇತಿಮಿತಿ ಅವರು ಶಿಕ್ಷಣ ನಿಮ್ಮ ಮಾಧ್ಯಮದ ಮೂಲಕ ನಾನು ಅವರಿಗೆ ಬೇಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಆ ಥರ ಇದನ್ನೆಲ್ಲ ಕನ್ಸಿಡರ್ ಮಾಡಿ ನೀವೇ ಕಮ್ಮಿ ಮಾಡಿ ಅಂತ. ಕೊಡೋರು ಸಿಕ್ಕ ಮೇಲೆ ಅವ್ರು ಬಿಡ್ತಾರಾ ಅನ್ನೋದು ಪ್ರಶ್ನೆ ಬಂದ್ಬಿಡುತ್ತೆ. ಅಲ್ಲ, ಮಧು ಬಂಗಾರಪ್ಪ ಅವರ ಶಿಕ್ಷಣವನ್ನು ಸೋಷಿಯಲ್ ಸರ್ವಿಸ್ ಅಂತ ಕನ್ಸಿಡರ್ ಮಾಡಲ್ಲ. ವೆನ್ ಇಟ್ ಇಸ್ ಅನ್ಏಡೆಡ್, ಓಕೆ, ನಮ್ಮ ಕಂಟ್ರೋಲ್ ಬರೋದಿಲ್ಲ. ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ಬೋದು ಅಷ್ಟೇ. ಅದನ್ನು ನಾನು ಬರ್ತಾರೆ ಲಾಟ್ ಆಫ್ ಅಸೋಸಿಯೇಷನ್ಸು ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೇಳ್ತಾರೆ. ಕಮ್ಮಿ ಮಾಡ್ತಿ ಅಂತ ಹೇಳಿದಾಗ ಮಾಡಿದ್ದಾರೆ ಕೆಲವರು. ಮೋಸ್ಟ್ಲಿ ಇವರೆಲ್ಲೋ ಸಿಕ್ಕಾಕೊಂಡಿರ್ಬೇಕು ಅಂತೇಳಿ ನನ್ನ ಭಾವನೆ.